ವೆಲ್ಕಮ್ ಟು ಮೈ ಚಾನೆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಶ್ರೀ ಶಿವಕುಮಾರ್. ಈ ಒಂದು ವಿಡಿಯೋದಲ್ಲಿ ನಮ್ಮ ಅಣ್ಣನ ಸೆಂಡ್ ಆಫ್ ಮಾಡೋ ಒಂದು ವಿಡಿಯೋ ಆಗಿದೆ ನೋಡಿ. ನಮ್ಮ ಸರ್ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ನಾವು ತುಂಬಾ ವೆರೈಟಿ ಅಡುಗೆ ಮಾಡಿದೀವಿ ಇವತ್ತು. ನಂಗೆ ಅಳು ಬರುತ್ತಂದ ಮೇ ಬಿ ನಂಗೆ ಅಳು ಬರಲ್ಲ ನೋಡಿ. ಅತಿ ಮುಖ ಎಲ್ಲ ಫುಲ್ ರೆಡ್ ಆಗಿ ಹೋಗ್ಬಿಟ್ಟಿದೆ. ನನ್ನ ಬಗ್ಗೆ ಅಂತ ಕೇಳೋಣ. ಏನು ಒಂದ್ ಕಲರ್ ಜಾಸ್ತಿ ಇದಾರೆ, ನನ್ನ ಸ್ವಲ್ಪ ಸೈಡ್ ಹೊಡಿತಾರೆ ಕೂಡ. ಮಧ್ಯರಾತ್ರಿ ಕಾಫಿ ಬೇಕು ಅಂತ ಹೇಳಿ ಕಾಫಿ ಮಾಡಿಸ್ಕೊಂಡಿದ್ದಾರೆ. ಅದು ನನ್ನ ಕೈಯಾರನೇ ಬೇಕು ಅಂತ ಹೇಳಿದ್ದಾರೆ. ನಾನು ಯಾವತ್ತೂ ಹೇಳಿಲ್ಲ ಯು ಆರ್ ದ ಬೆಸ್ಟ್ ಬ್ರದರ್ ಫಾರ್ ಮೀ. ಸೊ ಅಣ್ಣನ್ನ ನಾವು ಅಬ್ರಾಡ್ ಸ್ಟಡೀಸ್ಗೆ ಜರ್ಮನಿಗೆ ಹೋಗ್ತಾ ಇದ್ದಾನೆ. ಪ್ರಾಬಬ್ಲಿ 2 to 3 years ಅಲ್ಲೇ ಇರ್ತಾನೆ. ಸೊ ಅವನಿಗೆ ಸೆಂಡ್ ಆಫ್ ಮಾಡ್ತಾ ಇದ್ದೀವಿ. ಆ ಒಂದು ಎಮೋಷನಲ್ ಮೂಮೆಂಟ್ಸ್ನ ಎಲ್ಲ ಕ್ಯಾಪ್ಚರ್ ಮಾಡಿ ಈ ಒಂದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹಿ ಈಸ್ ಮೈ ಬ್ರದರ್. ನಾವು ತುಂಬಾ ವೆರೈಟಿ ಅಡುಗೆ ಮಾಡಿದ್ದೀವಿ ಇವತ್ತು. ಕಬಾಬ್ ಮಾಡಿದ್ದಾರೆ ಆ್ಯಂಡ್ ಚಿಕನ್ ಸಾಂಬಾರ್, ರೈಸ್, ಸಮ್ ಸಲಾಡ್ ಟು. ಎಸ್, ಇವಾಗ ನಮ್ಮ ಅಣ್ಣನ ಕಳ್ಸ್ಕೊಡೋಕ್ಕೆ ನಮ್ಮ ಎಲ್ಲರೂ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಅಮ್ಮ ಆಲ್ರೆಡಿ ಎಮೋಷ್ನಲ್ ಆಗಿದ್ದಾರೆ. ಅನ್ನ ಕೂಡ ನೀಟಿಗೆ ಊಟ ಮಾಡಿಲ್ಲ ನೋಡಿ. ಚಿಕನ್ ಕೂಡ ನೀಟಿಗೆ ತಿಂದಿಲ್ಲ. ಮಮ್ಮಿ, ನಿಮ್ಮ ಮಗನ ಬಗ್ಗೆ ಏನಾದ್ರು ಹೇಳಿ ಮಮ್ಮಿ. ಏನು ಹೇಳೋದು, ನನ್ನ ಮಗನ ತುಂಬ ಒಪ್ಪಿಟ್ಕೊಂಡು ಜರ್ಮನಿಗೆ ಕಳಿಸ್ತಿದ್ದೀನಿ. ಐ ಮಿಸ್ ಯು ಲಾಟ್, ಬಟ್ ಹ್ಯಾಪಿ ಜರ್ನಿ ಮಗನೇ. ಐ ಮಿಸ್ ಯು. ನೆಕ್ಸ್ಟ್ ಸ್ಪೆಷಲ್ ವ್ಯಕ್ತಿ ಹತ್ರ ಹೋಗೋಣ. ನಮ್ಮ ಮಾಮ, ನಮ್ಮ ಅಮ್ಮ ಅವರ ಏಕೈಕ ಅಣ್ಣ ಇವರು. ಸೊ ಇವ್ರು ನನ್ನ ಬಗ್ಗೆ ಅಂತ ಕೇಳೋಣ. ಸೊ ಸೆಂಡ್ ಆಫ್ ಪಾರ್ಟಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಮಾಮಗೆ ಸ್ವಲ್ಪ ತಳಮಳ ಆಗ್ತಾರೆ. ಅಣ್ಣಂಗೆ ಸ್ಪೆಷಲ್ ಅಕ್ಕ ಅಣ್ಣ ಇವರೇನೆ ರಿಕ್ಕಿ ಅಂದ್ಬಿಟ್ಟು. ಪಾಪ ಊಟನೇ ತಿಂತ ಇಲ್ಲ ಅಣ್ಣ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಅಕ್ಕ ಅಲ್ವಾ, ಇವು ಅತಿ ಮುಖ ಎಲ್ಲ ಫುಲ್ ರೆಡ್ ಆಗಿ ಹೋಗ್ಬಿಟ್ಟಿದೆ. ಏನ್ ಹೇಳ್ತಾರೆ ಪ್ರಶು ಬಗ್ಗೆ ಅಂತ ಕೇಳೋಣ. We'll definitely miss you, Prashu. That's it. All the very best for all the success and happiness, for all the endurance what you would be. ಅಕ್ಕ ಕನ್ನಡ ಚಾನಲ್. ಅಕ್ಕ ಕನ್ನಡ ಫ್ಯಾನ್ಸ್ ಅಕ್ಕ ನನ್ನ ಆಮೇಲೆ ಪ್ರೊಟೆಸ್ಟ್ ಮಾಡ್ಬಿಡ್ತಾರೆ ನನ್ನ ಮೇಲೆ ಎಲ್ಲಾರು. ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ. ಒಳ್ಳೇದಾಗ್ಲಿ. ಇವಾಗ ಅಂಕಲ್ ಏನ್ ಹೇಳ್ತಾರೆ ಕೇಳೋಣ. ಹೇಳಿ ಅಂಕಲ್. ಅವರ ಜರ್ನಿ ಸುಖಕರವಾಗಿರಲಿ, ಆರೋಗ್ಯ, ಆಯಸ್ಸು, ಆರ್ಥಿಕತೆ ಎಲ್ಲ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಅಂಕಲ್. ಅಪ್ಪ ಏನು ಹೇಳ್ತಾರೆ? ಓ, ವೆರಿ ಬ್ಯುಸಿ ಪರ್ಸನ್. ಅಪ್ಪಂಗೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇರುತ್ತೆ. ಸೊ ಕಟ್ ಮಾಡಿಬಿಡಿ. ಕುಮಾರ್ ಅವರೇ ಹೇಳಿ, ನಿಮ್ಮ ಮಗನ ಬಗ್ಗೆ ಒಂದು ಮಾತು. ನಾನು ಶೂಟಿಂಗ್ಗೋಸ್ಕರ ದೇಶ ಸುತ್ತಿದ್ದೇನೆ. ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಬ್ಯಾಂಕಾಕ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಇನ್ನೂ ಹಲವಾರು ದೇಶಗಳನ್ನ ದೊಡ್ಡ ಹೀರೋಸ್ಗಳ ಜೊತೆ ನಾನು ಮೇಕಪ್ ಕೆಲಸಕ್ಕೋಸ್ಕರ ಹೋಗಿ ಆ ದೇಶಗಳನ್ನ ಸುತ್ತಕೊಂಡು ಬಂದಿದ್ದೀನಿ. ಅದೇ ರೀತಿ ನಮ್ಮ ಮಗ ಒಬ್ಬ ಸ್ಟಡಿಗೆ ಜರ್ಮನಿಗೆ ಹೋಗ್ತಾ ಇದ್ದಾನೆ ಅಂತ ನನಗೆ ತುಂಬ ಹೆಮ್ಮೆ ಇದೆ. ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಹೆಮ್ಮೆ ಇದೆ. ಅದಕ್ಕೋಸ್ಕರ ದೇವರು ಒಳ್ಳೇದು ಮಾಡಲಿ, ಅವನಿಗೆ ಆಯುರ ಆರೋಗ್ಯ ಯಶಸ್ಸನ್ನು ದೇವರು ಕರುಣಿಸಲಿ. ಅವನು ಅಲ್ಲಿಂದ 2 ವರ್ಷ ಸಕ್ಸಸ್ ಆಗಿ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಅತ್ತಿಗೆ ಎಲ್ಲರೂ ಇದ್ದಾರೆ ಅಂತ ನಾಚ್ಕೊಂಡು ರೂಮಿಗೆ ಬಂದು ಕೂತಿದ್ದಾರೆ. ಸೊ ವೆರಿ ಬ್ಯೂಟಿಫುಲ್ ಲೇಡಿ. ನನಗೆ ಒಂದು ಕಲರ್ ಜಾಸ್ತಿ ಇದ್ದಾರೆ, ನನ್ನ ಸ್ವಲ್ಪ ಸೈಡ್ ಹೊಡಿತಾರೆ. ಇವ್ರನ್ನ ಒಪಿನಿಯನ್ ಕೇಳೋಣ ಏನು ಹೇಳ್ತಾರೆ ಅಂತ ಹೇಳಿ. ಖುಷಿ, ಚಿಂಟು ಅಣ್ಣನ ಬಗ್ಗೆ ಏನು ಅಂದ್ಕೊಂಡು ಹೋಗ್ತಿದ್ದೇನೋ ಸಕ್ಸಸ್ ಮಾಡ್ಕೊಂಡು ಬರಲಿ. ಸೊ ಇವರು ನಮ್ಮ ಚಿಂಟು ಅಣ್ಣನ ಫೇವ್ರೆಟ್ ಅಣ್ಣ, ನನ್ನ ಬಿಗ್ ಬ್ರದರ್. ಚಿಂಟು ಅಣ್ಣಂಗೂ ಬಿಗ್ ಬ್ರದರ್. ಸೊ ಇವ್ರು ಏನು ಹೇಳ್ತಾರೆ ಚಿಂಟು ಅಣ್ಣನ ಬಗ್ಗೆ, ಏನು ವಿಶ್ ಮಾಡ್ತಾರೆ ಅಂತ ಕೇಳೋಣ. ಹೇಳಿ ಭರತ್ ಅವರೇ, ಕಮ್ ಸಚಿನ್ ಅವರೇ. ನೋಡಿ ಅವ್ರ ಕಣ್ಣಲ್ಲೇನೆ ಆ ಕಣ್ಣೀರ್ ಗೊತ್ತಾಗ್ತಾ ಇದೆ. ನೋಡಿ ತುಂಬಾ ಅಳ್ತಾ ಇದಾರೆ. ನೋಡಿ ಎಲ್ಲರೂ ಒಪಿನಿಯನ್ ಕೇಳಿದ್ರಿ. ಅಣ್ಣಂಗೆ ಎಲ್ಲರೂ ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ನಾನು ಅಷ್ಟೇ ಒಳ್ಳೇದನ್ನೇ ಬಯಸ್ತೀನಿ. ಅವನೇನು ಅನ್ಕೊಂಡಿದ್ದಾನೋ ಅದೆಲ್ಲ ಆಗ್ಲಿ ಅಂತ ಹೇಳ್ತಾ ನನಗೆ ಸ್ವಲ್ಪ ಟಾರ್ಚರ್ ಕೊಡ್ತಾನೆ, ರಿಸ್ಟ್ರಿಕ್ಟ್ ಮಾಡ್ತಾನೆ. ಆ್ಯಂಡ್ ದಟ್ಸ್ ಫೈನ್.
ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಬೇಜಾರಿದೆ. ಬಟ್ ನಾನು ತೋರಿಸ್ಕೊಳ್ತೇನೆ. ನಂಗೆ ಅಳು ಬರುತ್ತೆ ಅಂತ. ಮೇ ಬಿ ನಂಗೆ ಅಳು ಬರಲ್ಲ, ಬಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಅಣ್ಣಂಗೆ ಇದು ಫೇವ್ರೆಟ್ ಬೆಡ್ಶೀಟ್ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಇದನ್ನ ಕೂಡ ತಗೊಂಡು ಹೋಗ್ತಾ ಇದ್ದಾನೆ ಬೆಡ್ಶೀಟ್ಗಳನ್ನ ಎಲ್ಲ. ಅವನು ಡ್ರೈ ಫ್ರೂಟ್ಸ್ ಕೊಟ್ಟು ಕಳಿಸ್ತಾ ಡ್ರೈ ಫ್ರೂಟ್ಸ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಅಲ್ಲೆಲ್ಲ ರೇಷನ್ ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರು. ಸೊ ಅಣ್ಣ ಇವಾಗ ರೇಷನ್ ಇದನ್ನ ಎಲ್ಲ ರೇಷನ್ ಪೂರ್ತಿ ಎಲ್ಲ ತಗೊಂಡಿದ್ದಾರೆ. ಏನಕ್ಕೆ ಓಕೆನಾ. ಆಮೇಲೆ ಅಲ್ಲಿ ಅವನ ಒಂದು ಸ್ಕಿನ್ ಕೇರ್ ರೊಟೀನ್ಸ್ ಇದೆ, ಸ್ಕಿನ್ ಕೇರ್ ಎಸೆನ್ಷಿಯಲ್ಸ್ ಇದೆ. ಸೊ ಅಣ್ಣಂಗೆ ಸೆಂಡ್ ಆಫ್ ಮಾಡೋಕ್ಕೆ ರಿಕ್ಕಿ ಅಕ್ಕ ಅಣ್ಣಂಗೆ ಕೇಕ್ ತಂದಿದ್ದಾರೆ. ಸೊ ಕೇಕ್ ಕಟ್ ಮಾಡೋಣ. ನಂಗೂ ಕೇಕ್ ಕ್ರೇವಿಂಗ್ಸ್, ಶುಗರ್ ಕ್ರೇವಿಂಗ್ಸ್ ಆಗ್ಬಿಟ್ರೆ ನಾವು ಜೊತೆ ಮನೆ ಮಾಡ್ತೀವಿ. ಸೊ ಇವರು ನನ್ನ ಅಣ್ಣಂದಿರು ಮಧ್ಯರಾತ್ರಿ ಕಾಫಿ ಬೇಕು ಅಂತ ಹೇಳಿ ಕಾಫಿ ಮಾಡಿಸ್ಕೊಂಡಿದ್ದಾರೆ. ಅದು ನನ್ನ ಕೈಯಾರೇ ಬೇಕು ಅಂತ ಹೇಳಿದ್ದಾರೆ. ಹೆಂಗಿದೆ ಕಾಫಿ? 100 ಡೇಸ್ ಪಕ್ಕ. ಓಕೆ, ಇವಾಗ ಎಕ್ಸಾಕ್ಟ್ ಟೈಮ್ ಎಷ್ಟಾಗಿದೆ ನೋಡೋಣ. 2:08 ಇದೆ. ಸೊ ಟೈಮ್ ಅಣ್ಣಂಗೆ ಇರೋದು ಬೋರ್ಡಿಂಗ್ 3 o'clock ಅಷ್ಟರಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾನೆ. ಸೊ ಅಣ್ಣಂಗೆ ರೆಡಿ ಮಾಡಿ ಅವನ್ನ ಕಳಿಸ್ತಾ ಇದ್ದೀವಿ. ಓ ಮೈ ಗಾಡ್, ಇವಾಗ ಲಗೇಜ್ ಎಷ್ಟಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟಿದೆ. ಸೊ ಎಲ್ಲರೂ ನೋಡಿ ಅಣ್ಣಂಗೆ ಸೆಂಡ್ ಆಫ್ ಮಾಡೋಕ್ಕೆ ಅಣ್ಣನ ವೆಲ್ ವಿಶರ್ಸ್ ಎಲ್ಲರೂ ಬಂದಿದ್ದಾರೆ. ಅಯ್ಯೋ ಮಾಮಾ ನೋಡಿ ಎಸ್. ಓಕೆ, ಲೆಟ್ಸ್ ಮೀಟ್ ಇನ್ ದ ಏರ್ಪೋರ್ಟ್. ಸೊ ಇಲ್ಲಿ ಬಂದಿದ್ದೀವಿ ನಾವು ಅಣ್ಣನ ಕಳಿಸ್ಕೊಡೋಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ. ಸೊ ಅಣ್ಣ ನೋಡಿ, ಅಣ್ಣನ ಔಟ್ಫಿಟ್ ನೋಡ್ಬೇಕು ಇವಾಗ ನೋಡಿ. ಕರೆಕ್ಟಾಗಿ ಫುಲ್ ರೆಡಿ ಆಗಿದ್ದಾನೆ. ಸೊ ಅಮ್ಮ ಫುಲ್ ಎಮೋಷ್ನಲ್ ಆಗ್ತಿದ್ದಾರೆ. ಅಮ್ಮನ ಕಣ್ಣು ನೋಡಿ. ಅಪ್ಪ ಫುಲ್ಲು ಟೆನ್ಷನ್ ಆಗಿದೆ. ವ್ಯೂಗೂ ಟೈಮ್ಗೂ ಸಂಬಂಧನೇ ಇಲ್ಲ, ಆ ಥರ ಇದೆ. ಸೊ ಮನೇಲಿ ವೇ ಮಾಡಿದ್ರು ಮತ್ತೆ ಬಂದು ವೇ ಮಾಡ್ತಾ ಇದ್ದಾರೆ. ಸ್ವಲ್ಪ ಡಿಫರ್ ಆಗ್ತಾ ಇದೆ, ಅದಕ್ಕೋಸ್ಕರ ಓಪನ್ ಮಾಡಿದ್ದಾರೆ ನೋಡಿ. ಒಂದು ಪ್ಯಾಂಟಿಂದೂ ತುಂಬ ಡಿಫರ್ ಆಗುತ್ತೆ ನೋಡಿ. ನಮ್ಮ ಸರ್ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಜರ್ಮನಿ ಒಂದು ಫ್ಯಾಮಿಲಿ ಫೋಟೋ ತೆಕ್ಕೊಳ್ತಾ ಇದ್ದೀವಿ. ನಾನು ಹೋಗ್ಬೇಕಂತೆ. ಲೆಟ್ಸ್ ಗೋ. ನನಗೆ ಗಾರ್ಡಿಯನ್ ಆಗಿದ್ದ ನಮ್ಮಣ್ಣ, ನನ್ನ ಫ್ಯಾಮಿಲಿಗೆ ಗಾರ್ಡಿಯನ್ ಆಗಿದ್ದ ನಮ್ಮಣ್ಣ ಈಗ ಜರ್ಮನಿಗೆ ಹೋಗ್ತಾ ಇದ್ದಾನೆ. ತುಂಬ ಬೇಜಾರಾಗ್ತಾ ಇದೆ. ಅವ್ರ ಬೆಲೆ ಗೊತ್ತಾಗಲ್ಲ. ನಮ್ಮಿಂದ ದೂರ ಹೋದಾಗ ಅವ್ರ ಬೆಲೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಐ ಮಿಸ್ ಯು ಅಣ್ಣ. ನೀನು ಯಾವಾಗಲೂ ನನ್ನ ಜೊತೆ ಇದ್ದೆ. ಸಮ್ಟೈಮ್ಸ್ ಐ ಹ್ಯಾವ್ ಟೇಕನ್ ಯು ರಾಂಗ್ ಆ್ಯಂಡ್ ಐ ಆಮ್ ಸಾರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಐ ವುಡ್ ಲೈಕ್ ಟು ಸಿ ಯು ಆ್ಯಸ್ ಅ ಸಕ್ಸಸ್ಫುಲ್ ಮ್ಯಾನ್.